ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕ್ಕಿಂಗ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾನು ನಿಮಗೆ ಈ ಚಳಿಗಾಲಕ್ಕೆ ಈ ವೆದರ್ಗೆ ಸಖತ್ತಾಗಿ ಸೂಟ್ ಆಗುವಂಥ ಪಕೋಡ ರೆಸಿಪಿ ತಂದಿದ್ದೀನಿ. ಸೊ ಇದಕ್ಕೆ ಇಲ್ಲಿ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ. ಸೊ 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಒಂದ್ಸಲಿ ಎಲ್ಲ ಬಿಡಿಸ್ಕೊಳ್ಬೇಕು. ಅಂದರೆ ಒಂದ್ಸಲಿ ಕಲಸಿ ನೀಟಾಗಿ. ಸೊ ಅದೇನಾಗುತ್ತೆ, ಸ್ವಲ್ಪ ಉದುರಾಗಿ ಆಗುತ್ತೆ. ಸೊ ಹೇಗೆ ಅಂತ ಹೇಳಿದ್ರೆ ಫುಲ್ ಎಲ್ಲ ಕಲಿಸ್ತಾ ಇದ್ದರೆ ಫುಲ್ಲು ಒಂದೊಂದೇ ಸಪ್ರೇಟ್ ಆಗುತ್ತೆ. ಸೊ ಆ ಥರ. ಸೊ ನೋಡಿ, ಈ ಥರ ಫೈನಲಿ ಈ ಥರ ಎಲ್ಲ ಫುಲ್ಲು ಉದ್ರಾಗಿ ಕಲಿಸ್ಕೊಂಡಿದ್ದೀನಿ. ಸೊ ಈ ಥರ ಎಲ್ಲ ಕಲಿಸ್ಕೊಂಡ್ಮೇಲೆ ಇದಕ್ಕೆ ಇವಾಗ ಸ್ವಲ್ಪ ಸ್ಪೈಸಸ್ ಹಾಕ್ಕೊಳ್ಳೋಣ. ಸೊ ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರು 1 ಸ್ಪೂನ್ ಹಾಕಿದ್ದೀನಿ. ಹಾಗೆ 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿದ್ದೀನಿ. ಸೊ ಹಾಗೆ 1/4 ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ 4 ರಿಂದ 5 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಸೊ ಕಡಲೆ ಹಿಟ್ಟು ಬರೀ 4 ರಿಂದ 5 ಸ್ಪೂನ್ ಮಾತ್ರ ಅಲ್ಲ, ಇನ್ ಕೇಸ್ ಏನಾದ್ರು ನಿಮಗೆ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಬೇಕಂದ್ರೂ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ 4 ರಿಂದ 5 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅಂದರೆ ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರೋ ಅದ್ರ ಮೇಲೆ ಸಾಲ್ಟ್ ಹಾಕ್ಕೊಳ್ಬೇಕು. ಸೊ ನಾನಿಲ್ಲಿ 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ 1 ಇಡಿಯಷ್ಟು ಕರಿಬೇವು ಹಾಕ್ತಾಯಿದ್ದೀನಿ. ಯಾಕೆಂದರೆ ಇದಕ್ಕೆ ಟೇಸ್ಟ್ ಕೊಡೋದೇ ಕರಿಬೇವು. ಹಾಗೆ ಬೇಕಿದ್ರೆ ನೀವು ನಾನು ಧನಿಯಾ ಪುಡಿ ಹಾಕ್ಕೊಂಡೆ ಗೊತ್ತಾ, ಅದ್ರ ಜೊತೆಗೆ ಕೊತ್ತಂಬರಿ ಬೀಜ ಬರುತ್ತೆ ಗೊತ್ತಾ, ಧನಿಯಾ ಕಾಳು, ಅದನ್ನು ಕೂಡ ಹಾಕ್ಕೊಳ್ಬೋದು. ಅದು ಕೂಡ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದನ್ನೆಲ್ಲ ಹಾಕ್ಕೊಂಡು 1 ರೌಂಡು ಕೈಯಲ್ಲಿ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಳ್ಬೇಡಿ. ಫಸ್ಟು ನೀರು ಹಾಕ್ಕೊಳ್ದಿರ ಹಾಗೆ ಫಸ್ಟ್ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಗೆ ತಿಕ್ಕಾಗಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ, ನಾನಿಲ್ಲಿ ಅರ್ಧ ಗ್ಲಾಸಷ್ಟು ನೀರು ಯೂಸ್ ಮಾಡಿದ್ದೀನಿ ಅಷ್ಟೇ. ಸೊ 1-2 ನಿಮಿಷ ಬಿಟ್ಟು ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಎಣ್ಣೆ ಜಾಸ್ತಿ ಬಿಸಿ ಆಗಿರಬೇಕು, ಮತ್ತು ಹಿಟ್ಟು ಚೆನ್ನಾಗಿ ಹದವಾಗಿ ಸ್ವಲ್ಪ ಗಟ್ಟಿಯಾಗಿರಬೇಕು ಹಿಟ್ಟು. ಆವಾಗಲೇ ಪಕೋಡ ತುಂಬ ಚೆನ್ನಾಗಿ ಬರೋದು. ತುಂಬ ತೆಳ್ಳನೂ ಇರಬಾರ್ದು, ತುಂಬ ಹೆವಿ ಗಟ್ಟಿನೂ ಇರಬಾರ್ದು. ಸೊ ಮೀಡಿಯಮ್ ಆಗಿ ಹಾಕಿದ ತಕ್ಷಣ ಪಕೋಡ ಥರ ಕೂರೋ ಅಷ್ಟು ಇರಬೇಕು. ಸೊ ಇವಾಗ ನೋಡಿ, ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ. ಇವಾಗ ಪಕೋಡ ಹಾಕ್ತೀನಿ. ಎಣ್ಣೆ ತುಂಬ ಬಿಸಿ ಇರುತ್ತೆ. ಫಸ್ಟ್ ಟೈಮ್ ಹಾಕ್ತಾ ಇರೋರು ನೋಡ್ಕೊಂಡು ಹಾಕಿ. ಸ್ವಲ್ಪ ದೂರದಿಂದನೇ ಹಾಕ್ತಾಯಿರಿ, ಕೈಗೇನು ಎಗರಲ್ಲ ಅದು. ಸೊ ಚೆನ್ನಾಗಿ ಪಕೋಡ ಸುತ್ತಲೂ ಒಂದು ಬಾಣಲಿಗೆ ಎಷ್ಟು ಎಣ್ಣೆ ಹಾಕ್ಕೊಂಡಿರ್ತೀರ ಗೊತ್ತಾ, ಅಷ್ಟನ್ನು ಹಾಕಿ ಹೈ ಫ್ಲೇಮಲ್ಲೇ ಇದನ್ನು ಮಾಡಬೇಕು. ಸೊ ಚೆನ್ನಾಗಿ ಅದು ಬೇಯಬೇಕು, ಏಕೆಂದರೆ ಅದು ಗಟ್ಟಿಯಾಗಿ ಕ್ರಿಸ್ಪಿಯಾಗಿ ಆಗಬೇಕು. ಸೊ ಅದರಿಂದ ನೋಡಿ, ಆಲ್ಮೋಸ್ಟು ಪಕೋಡ ಇವಾಗ ರೆಡಿ ಆಗ್ತಾಯಿದೆ. ಚೆನ್ನಾಗಿ ಅದು ಕಾಯಲಿ, ಚೆನ್ನಾಗಿ ಬೆಂದ ಮೇಲೆ ತೆಗಿಬೇಕು ಅದನ್ನು. ಸೊ ಇವಾಗ ನೋಡಿ, ಆಲ್ಮೋಸ್ಟು ಅರ್ಧ ಬೆಂದಿದೆ ಒಂದು ಕಡೆ ಹಾಕಿರೋದು, ಏಕೆಂದರೆ ಎಣ್ಣೆ ಬಿಸಿ ಇರುತ್ತೆ ಗೊತ್ತಾ. ಸೊ ಅದರಿಂದ ಎಣ್ಣೆ ಬಿಸಿ ಅಂತಂದರೆ ಹೆವಿ ಕಪ್ಪು ಆಗಬಾರ್ದು. ಎಣ್ಣೆ ಸ್ವಲ್ಪ ಕಾಯ್ತಿದೆ ಅಂತ ಇದ್ದಾಗನೇ, ಬಟ್ ಲೋ ಫ್ಲೇಮಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಪಕೋಡ ಇಡಬಾರ್ದು. ಬೇಕಾದರೆ ಬಜ್ಜಿ ಬೋಂಡ ಇಡ್ಬೋದು, ಪಕೋಡನ ಮಾತ್ರ ಯಾವಾಗಲೂ ಅಷ್ಟೇ ಹೈ ಫ್ಲೇಮಲ್ಲೇ ಮಾಡಬೇಕು. ಸೊ 1 ರೌಂಡ್ ಆದಮೇಲೆ ಇನ್ನೊಂದು ರೌಂಡ್ ಹಾಕ್ತಾಯಿದ್ದೀನಿ. ಸೊ ಹೀಗೇ ಒಂದೊಂದು ರೌಂಡ್ ಹಾಕ್ಕೊಂಡು ಎಲ್ಲ ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಫೈನಲಾಗಿ ಬಿಸಿ ಆಗಿರೋಂಥ ಪಕೋಡ ರೆಡಿಯಾಗಿದೆ. ಸೊ ಈ ಚಳಿ ವೆದರ್ಗೆ ಬಿಸಿ ಪಕೋಡ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಾಗಿ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಅಂತ. ಸೊ ಇದನ್ನು ಟೀ ಟೈಮ್ ಜೊತೆಗೆ ತಿನ್ಬೋದು, ಇಲ್ಲ ಟಿ ವಿ ನೋಡಬೇಕಾದ್ರೆ, ಇಲ್ಲ ಮಕ್ಕಳೆಲ್ಲ ಏನಾದರೂ ಬೇಕು ಅಂತಂದಾಗ ನೀವು ಕೂಡ ಮಾಡಿ ಕೊಡಿ. ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.